ಕೆನರಾ ಬ್ಯಾಂಕ್ ಗ್ರಾಹಕರೇ, ನಿಮಗೊಂದು ಶಾಕಿಂಗ್ ನ್ಯೂಸ್. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹೆಸರಲ್ಲಿ ಇರಬಹುದು ಲೋನ್. ಬೆಂಗಳೂರಿನಲ್ಲೇ ಆಗಿದೆ ಬರೋಬ್ಬರಿ 3 ಕೋಟಿ ದೋಖಾ. ಬ್ಯಾಂಕ್ಗಳನ್ನು ಕೂಡ ನಂಬುವ ಹಾಗಿಲ್ಲ. ಬ್ಯಾಂಕ್ಗಳಲ್ಲಿ ನಾವು ಯಾವುದೇ ರೀತಿಯಾದಂತಹ ಲೋನ್ಗಳನ್ನು ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕು. ಅಥವಾ ಅಕೌಂಟ್ ಇದ್ದವರು ಕೂಡ ಆಗಾಗ ಪರಿಶೀಲನೆಯನ್ನ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮಲ್ಲೇಶ್ವರಂ ಕೆನರಾ ಬ್ಯಾಂಕ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಕರಾಮತ್ತನ್ನ ತೋರಿಸಿದ್ದಾರೆ. ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲೇ ಮ್ಯಾನೇಜರ್ ದೋಖಾ ಮಾಡಿದ್ದಾರೆ. ಗ್ರಾಹಕರ ಹೆಸರಲ್ಲಿ ಲೋನ್ ತೆಗೆದುಕೊಂಡು ಬ್ಯಾಂಕ್ ಮ್ಯಾನೇಜರ್ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ರಘು ಎಂಬಾತನಿಂದ ಕೃತ್ಯ ನಡೆದಿದೆ. 21 ಗ್ರಾಹಕರ ಹೆಸರಲ್ಲಿ ವಂಚನೆ ಮಾಡಿರುವಂತಹ ಆರೋಪ. ಮನೆಯಲ್ಲಿ ಕಷ್ಟ ಇದೆ, ನಿಮ್ಮ ಹೆಸರಲ್ಲಿ ಲೋನ್ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಂತಹ ರಘು, ನನ್ನ ಬಳಿ ಗೋಲ್ಡ್ ಇದೆ, ಅದನ್ನ ಇಟ್ಟು ಲೋನ್ ತೆಗೆದುಕೊಳ್ತೀನಿ ಅಂತ ನಂಬಿಸಿದ್ದಂತಹ ಖತರ್ನಾಕ್ ಗೋಲ್ಡ್ ಇಡದೆ ಗ್ರಾಹಕರ ಸಹಿಯನ್ನ ಪಡೆದುಕೊಂಡು ಮ್ಯಾನೇಜರ್ ಇದೀಗ ಎಸ್ಕೇಪ್ ಆಗೋಗ್ಬಿಟ್ಟಿದ್ದಾನೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಲ್ಲೇಶ್ವರಂನ ಮುಖ್ಯ ಶಾಖೆ ಕೆನರಾ ಬ್ಯಾಂಕ್ನಲ್ಲಿ ಆಗಿರುವಂತಹ ಈ ದೋಖಾ. ಎಸ್ಎನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ಕೆನರಾ ಬ್ಯಾಂಕ್ನಲ್ಲಿ ನಾವು ಲೋನ್ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಷ್ಟರ ಮಟ್ಟಿಗೆ ಈಗ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಮ್ಯಾನೇಜರ್ ಮಾಡಿರುವಂತಹ ಈ ಮಹಾ ದೋಖವನ್ನು ನೋಡ್ತಾ ಇದ್ರೆ ಎಷ್ಟು ಜನ ಮೋಸ ಹೋಗಿದ್ದಾರೆ, ಎಷ್ಟು ಜನರ ಬಳಿ ಸಹಿಯನ್ನ ಹಾಕಿಸ್ಕೊಂಡಿದ್ದಾನೆ ಈ ಪುರುಷ ಅಂತ. ಖಂಡಿತವಾಗ್ಲೂ ರಮ್ಯಾ, ನಿಜಕ್ಕೂ ಕೂಡ ಬ್ಯಾಂಕ್ ನಿಜಕ್ಕೂ ಕೂಡ ಸೇಫ್ ಅನ್ನೋ ಒಂದು ಪ್ರಶ್ನೆ ಮೂಡದೇ ಇರೋಲ್ಲ. ಯಾಕಂತಂದ್ರೆ ತಾವಿಟ್ಟಿರುವಂತ ಏನು ಚಿನ್ನಕ್ಕೂ ಕೂಡ ಈಗ ಸೇಫ್ ಇಲ್ಲ. ಯಾಕಂದ್ರೆ ಕಳೆದ ಒಂದು 10-15 ದಿನಗಳ ಹಿಂದೆ ಕೂಡ ಮೈಸೂರಿನಲ್ಲೂ ಕೂಡ ಇಟ್ಟಂತಹ ಚಿನ್ನ ಕೂಡ ಕೆನರಾ ಬ್ಯಾಂಕ್ ಅಲ್ಲಿ ಕಾಣಿಸಿರ್ಲಿಲ್ಲ. ಅದು ಕೂಡ ಒಂದು ಆರೋಪ ಕೇಳಿ ಬಂದಿತ್ತು. ಈಗ ಇಲ್ಲಿ ಮಲ್ಲೇಶ್ವರಂನಲ್ಲಿರುವಂತಹ ಏನೊಂದು ಕೆನರಾ ಬ್ಯಾಂಕ್ ಬ್ರಾಂಚ್ ಅಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದಂತಹ ರಘು ಎಂಬಾತ ಏನಿದ್ದಾನೆ, ಈತ ಗ್ರಾಹಕರನ್ನ ಸೆಳೆದು ಬಿಟ್ಟು ಅವ್ರಿಗೆ ಬೇಕಾದಂತಹ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಡ್ತಾನೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೇಕರಿ ಇಟ್ಟಿರುವಂತವ್ರು, ಮೊಬೈಲ್ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಈ ರೀತಿಯಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ತುಂಬಾ ಕ್ಲೋಸ್ ಮಾಡ್ಕೊಳ್ತಾನೆ. ಕ್ಲೋಸ್ ಮಾಡ್ಕೊಂಡು ಓಡಿ ಅಕೌಂಟ್ ಅಂತ ಒಂದು ಬರುತ್ತೆ. ಆ ಒಂದು ಓಡಿ ಅಕೌಂಟ್ ಅನ್ನ ನಿಮಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಡ್ತಾನೆ. ಆ ಓಡಿ ಅಕೌಂಟ್ ಅಂದ್ರೆ ಅದರಲ್ಲಿ ನೀವು ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅನ್ನೋ ಇನ್ಸ್ಟಂಟ್ ಆಗಿ ಆ ಒಂದು ಅಕೌಂಟ್ ಅಲ್ಲಿ ಕೂಡ ನೀವು ದುಡ್ಡನ್ನ ತಗೋಬಹುದು. ಅದು ಕೂಡ ಹೆಲ್ಪ್ ಆಗತ್ತೆ. ಸೊ ಈಗ ಆ ಸಂದರ್ಭದಲ್ಲಿ ಆ ಗ್ರಾಹಕರ ಹತ್ರ ಚೆಕ್ ಅನ್ನ ಕೂಡ ಪಡ್ಕೊಂಡಿರ್ತಾನೆ, ವಿತ್ ಸೈನ್ ಇರುವಂತ ಚೆಕ್ ಗಳನ್ನ. ಆ ನಂತರ ಈ ಒಂದು ಚೆಕ್ ಅನ್ನ ಬಳಸ್ಕೊಂಡು ಅವ್ರಿಗೂ ಕೂಡ ಕರೆಸಿ, ನಾನು ಈ ರೀತಿಯಾಗಿ ಸಮಸ್ಯೆಯಲ್ಲಿದ್ದೀನಿ, ಸೊ ಹೀಗಾಗಿ ನನ್ನ ಚಿನ್ನವನ್ನೇ ಅಡ ಇಡ್ತಿದ್ದೀನಿ, ನಿಮ್ಮ ಹೆಸರಲ್ಲಿ ನಾನು ಲೋನ್ ತಗೊಂತೀನಿ ಅಂತ ಹೇಳಿ ಈ ರೀತಿಯಾಗಿ ಎಲ್ಲಾ ಗ್ರಾಹಕರ ಚೆಕ್ ಯಾರ್ಯಾರ ಬಳಿ